ಸಿಎಂ ಕುರ್ಚಿಯನ್ನ ಯಾವತ್ತೇ ಆದರೂ ಬಿಡಲೇಬೇಕು ಅಂದಿದ್ದಾರೆ. ಈ ಅವಧಿಗೂ ಬಿಡಬಹುದು ಅಥವಾ 30 ತಿಂಗಳ ಬಳಿಕವೂ ಬಿಡಬಹುದು. ಯಾವತ್ತೇ ಆದರೂ ಒನ್ ಫೈನ್ ಡೇ ಸಿಎಂ ಕುರ್ಚಿಯನ್ನ ಬಿಡಲೇಬೇಕು ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆಯ ವಿಚಾರಕ್ಕೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಯಾವಾಗಲಾದ್ರೂ ಒಂದಿನ ಅಧಿಕಾರವನ್ನ ಬಿಡಲೇಬೇಕು, 10 ಸಾರಿ ಸಿಎಂ ಆದ್ರೂ ಒಂದಿನ ಬಿಡಲೇಬೇಕಲ್ಲ ಅಂದಿದ್ದಾರೆ. ಎಲ್ಲಾ ಹೈಕಮಾಂಡ್ ನಿರ್ಧಾರ ನಾವೇನು ಹೇಳಲ್ಲ, ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೋ ಆ ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡೋದಿಲ್ಲ ಅಂದಿದ್ದಾರೆ. ಮಾನಸಿಕವಾಗಿ ಅಂತ ಹೇಳಕ್ಕಾಗಲ್ಲ, 30 ತಿಂಗಳ ನಂತರ ಬಿಡಬಹುದು, ಮೊದಲನ್ನು ಬಿಡಬಹುದು. ಮಾನಸಿಕ ಅಂತ ಹೇಳಕ್ ಆಗೋಲ್ಲ, ಬಿಡುವಂತಿ ಪಕ್ಕ ಯಾವಾಗ ಒಂದು ಬಿಡಲೇಬೇಕು. 30 ತಿಂಗಳ ನಂತರ ಬಿಡಬೇಕು, ಹಾಗೆ ಇನ್ನೊಂದ್ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡಬಹುದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ನೀವು ಹೈಕಮಾಂಡ್ ನಮಗ್ ಕೇಳಿ ನಮಗಾಗೋಲ್ಲ. ಈಗ ನಮ್ದು ಎಷ್ಟಿದೆ ಅಂದ್ರೆ ನಾವು ಹೇಳೋ ಉದ್ದೇಶ ಯಾವಾಗ ಒಂದಷ್ಟು ಬಿಡ್ಲೇಬೇಕು. ಇನ್ನು 10 ಸಾರಿ ಯಾರು ಮುಖ್ಯಮಂತ್ರಿ ಬಿಡ್ಲೇಬೇಕಲ್ಲ, ಅದನ್ನ ಬಿಡ್ಲೇಬೇಕು ಅಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡ್ ಗೊತ್ತು, ವರಿಷ್ಠ ಗೊತ್ತು ಅಷ್ಟೇ. ನಾನು ಹೇಳುವಂತ ಉದ್ದೇಶ ಅಷ್ಟೇ. ಕೊಡಿದ್ವಿ, ಕೊಡ್ತಾನೆ ಹೇಳಿದ್ಲ, ಮುಂಚೆನೂ ಕೊಡ್ತಾ ಇದೀವಿ, ಇವತ್ತು ಕೊಡ್ತೀವಿ, ನಾಳೆ ಇದ್ದೆ ಕೂಡ ಕೊಡ್ತೀವಿ. ಅದಕ್ಕೇನು ಪ್ರಶ್ನೆ ಇಲ್ಲ, ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ಇಲ್ಲ ಹೇಳಿದೆ ಅಲ್ಲ, ಅದೇ ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತ ಇಲ್ಲದ. ನೋಡೋಣ ಹೇಳಿದ. ನಾವು ಹೇಳಿದ್ವಿ ಬೆಳಗಾವದಲ್ಲಿ, ನಾನು ಹೇಳಿದ್ದೀನಿ, ಅವ್ರಿಗೂ ಸೀನಿಯರ್ ಅಂತ ಹೇಳಿದೀವಿ. ಸೊ ಈಗ ಮುಗಿದಿದೆ, ಮತ್ತೆ ಯಾಕೆ ಈಗ ಸಿಎಂ ಮುಗಿದು ಹೋಗಿದೆ, ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್. ಕ್ಲೋಸ್ ಆಗಿದೆ, ನಿನ್ನೆ ಕ್ಲೋಸ್ ಮಾಡೋಣ, ಮತ್ತೆ ಪದೇ ಅದೇ ಮಾಡೋದು ಬೇಡ. ಸಿಎಂ ಕುರ್ಚಿಯನ್ನ ಯಾವತ್ತೇ ಆದರೂ ಬಿಡಲೇಬೇಕು ಅಂದಿದ್ದಾರೆ. ಈ ಅವಧಿಗೂ ಬಿಡಬಹುದು ಅಥವಾ 30 ತಿಂಗಳ ಬಳಿಕವೂ ಬಿಡಬಹುದು. ಯಾವತ್ತೇ ಆದರೂ ಒನ್ ಫೈನ್ ಡೇ ಸಿಎಂ ಕುರ್ಚಿಯನ್ನ ಬಿಡಲೇಬೇಕು ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆಯ ವಿಚಾರಕ್ಕೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಯಾವಾಗಲಾದ್ರೂ ಒಂದಿನ ಅಧಿಕಾರವನ್ನ ಬಿಡಲೇಬೇಕು, 10 ಸಾರಿ ಸಿಎಂ ಆದ್ರೂ ಒಂದಿನ ಬಿಡಲೇಬೇಕಲ್ಲ ಅಂದಿದ್ದಾರೆ. ಎಲ್ಲಾ ಹೈಕಮಾಂಡ್ ನಿರ್ಧಾರ ನಾವೇನು ಹೇಳಲ್ಲ, ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೋ ಆ ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡೋದಿಲ್ಲ ಅಂದಿದ್ದಾರೆ. ಮಾನಸಿಕವಾಗಿ ಅಂತ ಹೇಳಕ್ಕಾಗಲ್ಲ, 30 ತಿಂಗಳ ನಂತರ ಬಿಡಬಹುದು, ಮೊದಲನ್ನು ಬಿಡಬಹುದು. ಮಾನಸಿಕ ಅಂತ ಹೇಳಕ್ ಆಗೋಲ್ಲ, ಬಿಡುವಂತಿ ಪಕ್ಕ ಯಾವಾಗ ಒಂದು ಬಿಡಲೇಬೇಕು. 30 ತಿಂಗಳ ನಂತರ ಬಿಡಬೇಕು, ಹಾಗೆ ಇನ್ನೊಂದ್ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡಬಹುದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ನೀವು ಹೈಕಮಾಂಡ್ ನಮಗ್ ಕೇಳಿ ನಮಗಾಗೋಲ್ಲ. ಈಗ ನಮ್ದು ಎಷ್ಟಿದೆ ಅಂದ್ರೆ ನಾವು ಹೇಳೋ ಉದ್ದೇಶ ಯಾವಾಗ ಒಂದಷ್ಟು ಬಿಡ್ಲೇಬೇಕು. ಇನ್ನು 10 ಸಾರಿ ಯಾರು ಮುಖ್ಯಮಂತ್ರಿ ಬಿಡ್ಲೇಬೇಕಲ್ಲ, ಅದನ್ನ ಬಿಡ್ಲೇಬೇಕು ಅಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡ್ ಗೊತ್ತು, ವರಿಷ್ಠ ಗೊತ್ತು ಅಷ್ಟೇ. ನಾನು ಹೇಳುವಂತ ಉದ್ದೇಶ ಅಷ್ಟೇ. ಕೊಡಿದ್ವಿ, ಕೊಡ್ತಾನೆ ಹೇಳಿದ್ಲ, ಮುಂಚೆನೂ ಕೊಡ್ತಾ ಇದೀವಿ, ಇವತ್ತು ಕೊಡ್ತೀವಿ, ನಾಳೆ ಇದ್ದೆ ಕೂಡ ಕೊಡ್ತೀವಿ. ಅದಕ್ಕೇನು ಪ್ರಶ್ನೆ ಇಲ್ಲ, ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ಇಲ್ಲ ಹೇಳಿದೆ ಅಲ್ಲ, ಅದೇ ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತ ಇಲ್ಲದ. ನೋಡೋಣ ಹೇಳಿದ. ನಾವು ಹೇಳಿದ್ವಿ ಬೆಳಗಾವದಲ್ಲಿ, ನಾನು ಹೇಳಿದ್ದೀನಿ, ಅವ್ರಿಗೂ ಸೀನಿಯರ್ ಅಂತ ಹೇಳಿದ್ವಿ. ಸೊ ಈಗ ಮುಗಿದಿದೆ, ಮತ್ತೆ ಯಾಕೆ ಈಗ ಸಿಎಂ ಮುಗಿದು ಹೋಗಿದೆ, ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್. ಕ್ಲೋಸ್ ಆಗಿದೆ, ನಿನ್ನೆ ಕ್ಲೋಸ್ ಮಾಡೋಣ, ಮತ್ತೆ ಪದೇ ಅದೇ ಮಾಡೋದು ಬೇಡ. ಸಿಎಂ ಕುರ್ಚಿಯನ್ನ ಯಾವತ್ತೇ ಆದರೂ ಬಿಡಲೇಬೇಕು ಅಂದಿದ್ದಾರೆ. ಈ ಅವಧಿಗೂ ಬಿಡಬಹುದು ಅಥವಾ 30 ತಿಂಗಳ ಬಳಿಕವೂ ಬಿಡಬಹುದು. ಯಾವತ್ತೇ ಆದರೂ ಒನ್ ಫೈನ್ ಡೇ ಸಿಎಂ ಕುರ್ಚಿಯನ್ನ ಬಿಡಲೇಬೇಕು ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆಯ ವಿಚಾರಕ್ಕೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಯಾವಾಗಲಾದ್ರೂ ಒಂದಿನ ಅಧಿಕಾರವನ್ನ ಬಿಡಲೇಬೇಕು, 10 ಸಾರಿ ಸಿಎಂ ಆದ್ರೂ ಒಂದಿನ ಬಿಡಲೇಬೇಕಲ್ಲ ಅಂದಿದ್ದಾರೆ. ಎಲ್ಲಾ ಹೈಕಮಾಂಡ್ ನಿರ್ಧಾರ ನಾವೇನು ಹೇಳಲ್ಲ, ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೋ ಆ ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡೋದಿಲ್ಲ ಅಂದಿದ್ದಾರೆ. ಮಾನಸಿಕವಾಗಿ ಅಂತ ಹೇಳಕ್ಕಾಗಲ್ಲ, 30 ತಿಂಗಳ ನಂತರ ಬಿಡಬಹುದು, ಮೊದಲನ್ನು ಬಿಡಬಹುದು. ಮಾನಸಿಕ ಅಂತ ಹೇಳಕ್ ಆಗೋಲ್ಲ, ಬಿಡುವಂತಿ ಪಕ್ಕ ಯಾವಾಗ ಒಂದು ಬಿಡಲೇಬೇಕು. 30 ತಿಂಗಳ ನಂತರ ಬಿಡಬೇಕು, ಹಾಗೆ ಇನ್ನೊಂದ್ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡಬಹುದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ನೀವು ಹೈಕಮಾಂಡ್ ನಮಗ್ ಕೇಳಿ ನಮಗಾಗೋಲ್ಲ. ಈಗ ನಮ್ದು ಎಷ್ಟಿದೆ ಅಂದ್ರೆ ನಾವು ಹೇಳೋ ಉದ್ದೇಶ ಯಾವಾಗ ಒಂದಷ್ಟು ಬಿಡ್ಲೇಬೇಕು. ಇನ್ನು 10 ಸಾರಿ ಯಾರು ಮುಖ್ಯಮಂತ್ರಿ ಬಿಡ್ಲೇಬೇಕಲ್ಲ, ಅದನ್ನ ಬಿಡ್ಲೇಬೇಕು ಅಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡ್ ಗೊತ್ತು, ವರಿಷ್ಠ ಗೊತ್ತು ಅಷ್ಟೇ. ನಾನು ಹೇಳುವಂತ ಉದ್ದೇಶ ಅಷ್ಟೇ.
ಕುಡಿದೀವಿ, ಕೊಡ್ತಾನೆ ಹೇಳಿದ್ಲ, ಮುಂಚೆನೂ ಕೊಡ್ತಾ ಇದೀವಿ, ಇವತ್ತು ಕೊಡ್ತೀವಿ, ನಾಳೆ ಇದ್ದೆ ಕೂಡ ಕೊಡ್ತೀವಿ, ಅದಕ್ಕೇನು ಪ್ರಶ್ನೆ ಇಲ್ಲ, ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ದಲಿತ ಸಿಎಂ ಏನಾದ್ರು ಚರ್ಚೆ ಇದೆ? ಇಲ್ಲ ಹೇಳಿದೆ ಅಲ್ಲ, ಅದು ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತಿಲ್ಲದ, ನೋಡೋಣ. ನಾನು ಕೂಡ ಇದ್ದೇನೆ ಹೇಳಿದ, ನಾವು ಹೇಳಿದ್ವಿ ಬೆಳಗಾವದಲ್ಲಿ, ನಾನು ಹೇಳಿದ್ದೀನಿ, ಅವ್ರಿಗೂ ಸೀನಿಯರ್ ಅಂತ ಹೇಳಿದ್ವಿ. ಸೊ ಈಗ ಮುಗಿದಿದೆ, ಮತ್ತೆ ಯಾಕೆ ಈಗ ಸಿಎಂ ಮುಗಿದು ಹೋಗಿದೆ, ಮತ್ತೆ ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್. ಕ್ಲೋಸ್ ಆಗಿದೆ, ನಿನ್ನೆ ಕ್ಲೋಸ್ ಮಾಡೋಣ, ಮತ್ತೆ ಪದೇ ಅದೇ ಮಾಡೋದು ಬೇಡ. ಸಿಎಂ ಕುರ್ಚಿಯನ್ನ ಯಾವತ್ತೇ ಆದರೂ ಬಿಡಲೇಬೇಕು ಅಂದಿದ್ದಾರೆ. ಈ ಅವಧಿಗೂ ಬಿಡಬಹುದು ಅಥವಾ 30 ತಿಂಗಳ ಬಳಿಕವೂ ಬಿಡಬಹುದು. ಯಾವತ್ತೇ ಆದರೂ ಒನ್ ಫೈನ್ ಡೇ ಸಿಎಂ ಕುರ್ಚಿಯನ್ನ ಬಿಡಲೇಬೇಕು ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆಯ ವಿಚಾರಕ್ಕೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದೆ. ಯಾವಾಗಲಾದ್ರೂ ಒಂದಿನ ಅಧಿಕಾರವನ್ನ ಬಿಡಲೇಬೇಕು, 10 ಸಾರಿ ಸಿಎಂ ಆದ್ರೂ ಒಂದಿನ ಬಿಡಲೇಬೇಕಲ್ಲ ಅಂದಿದ್ದಾರೆ. ಎಲ್ಲಾ ಹೈಕಮಾಂಡ್ ನಿರ್ಧಾರ ನಾವೇನು ಹೇಳಲ್ಲ, ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೋ ಆ ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡೋದಿಲ್ಲ ಅಂದಿದ್ದಾರೆ. ಮಾನಸಿಕವಾಗಿ ಅಂತ ಹೇಳಿಕ್ಕಾಗಲ್ಲ, 30 ತಿಂಗಳ ನಂತರ ಬಿಡಬಹುದು, ಮೊದಲನ್ನು ಬಿಡಬಹುದು. ಮಾನಸಿಕ ಅಂತ ಹೇಳಿಕ್ಕೆ ಆಗೋಲ್ಲ, ಬಿಡುದಂತಿ ಪಕ್ಕ ಯಾವಾಗ ಒಂದು ಬಿಡಲೇಬೇಕು. 30 ತಿಂಗಳ ನಂತರ ಬಿಡಬೇಕು, ಹಾಗೆ ಇನ್ನೊಂದ್ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡಬಹುದು, ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ನೀವು ಹೈಕಮಾಂಡ್ ನಮಗ್ ಕೇಳಿದ್ರೆ ನಮಗಾಗೋಲ್ಲ. ಈಗ ನಮ್ದು ಎಷ್ಟಿದೆ ಅಂದ್ರೆ ನಾವು ಹೇಳೋ ಉದ್ದೇಶ ಯಾವಾಗ ಒಂದು ಬಿಡ್ಲೇಬೇಕು. ಇನ್ನು 10 ಸಾರಿ ಯಾರ ಮುಖ್ಯಮಂತ್ರಿ ಬಿಡ್ಲೇಬೇಕಲ್ಲ, ಅದನ್ನ ಬಿಡ್ಲೇಬೇಕಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡ್ ಗೊತ್ತು, ವರಿಷ್ಠ ಗೊತ್ತು ಅಷ್ಟೇ. ನಾನು ಹೇಳುವಂತ ಉದ್ದೇಶ ಅಷ್ಟೇ. ಕುಡಿದೀವಿ, ಕೊಡ್ತಾನೆ ಹೇಳಿದ್ಲ, ಮುಂಚೆನೂ ಕೊಡ್ತಾ ಇದೀವಿ, ಇವತ್ತು ಕೊಡ್ತೀವಿ, ನಾಳೆ ಇದ್ದೆ ಕೂಡ ಕೊಡ್ತೀವಿ, ಅದಕ್ಕೇನು ಪ್ರಶ್ನೆ ಇಲ್ಲ, ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ದಲಿತ ಸಿಎಂ ಏನಾದ್ರು ಚರ್ಚೆ ಇದೆ? ಇಲ್ಲ ಹೇಳಿದೆ ಅಲ್ಲ, ಅದು ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತಿಲ್ಲದ, ನೋಡೋಣ. ನಾನು ಕೂಡ ಇದ್ದೇನೆ ಹೇಳಿದ, ನಾವು ಹೇಳಿದ್ವಿ ಬೆಳಗಾವದಲ್ಲಿ, ನಾನು ಹೇಳಿದ್ದೀನಿ, ಅವ್ರಿಗೂ ಸೀನಿಯರ್ ಅಂತ ಹೇಳಿದ್ವಿ. ಸೊ ಈಗ ಮುಗಿದಿದೆ, ಮತ್ತೆ ಯಾಕೆ ಈಗ ಸಿಎಂ ಮುಗಿದು ಹೋಗಿದೆ, ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್. ಕ್ಲೋಸ್ ಆಗಿದೆ, ನಿನ್ನೆ ಕ್ಲೋಸ್ ಮಾಡೋಣ, ಮತ್ತೆ ಪದೇ ಅದೇ ಮಾಡೋದು ಬೇಡ. ಸಿಎಂ ಕುರ್ಚಿಯನ್ನ ಯಾವತ್ತೇ ಆದರೂ ಬಿಡಲೇಬೇಕು ಅಂದಿದ್ದಾರೆ. ಈ ಅವಧಿಗೂ ಬಿಡಬಹುದು ಅಥವಾ 30 ತಿಂಗಳ ಬಳಿಕವೂ ಬಿಡಬಹುದು. ಯಾವತ್ತೇ ಆದರೂ ಒನ್ ಫೈನ್ ಡೇ ಸಿಎಂ ಕುರ್ಚಿಯನ್ನ ಬಿಡಲೇಬೇಕು ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆಯ ವಿಚಾರಕ್ಕೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದೆ. ಯಾವಾಗಲಾದ್ರೂ ಒಂದಿನ ಅಧಿಕಾರವನ್ನ ಬಿಡಲೇಬೇಕು, 10 ಸಾರಿ ಸಿಎಂ ಆದ್ರೂ ಒಂದಿನ ಬಿಡಲೇಬೇಕಲ್ಲ ಅಂದಿದ್ದಾರೆ. ಎಲ್ಲಾ ಹೈಕಮಾಂಡ್ ನಿರ್ಧಾರ ನಾವೇನು ಹೇಳಲ್ಲ, ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೋ ಆ ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡೋದಿಲ್ಲ ಅಂದಿದ್ದಾರೆ. ಮಾನಸಿಕವಾಗಿ ಅಂತ ಹೇಳಿಕ್ಕಾಗಲ್ಲ, 30 ತಿಂಗಳ ನಂತರ ಬಿಡಬಹುದು, ಮೊದಲನ್ನು ಬಿಡಬಹುದು. ಮಾನಸಿಕ ಅಂತ ಹೇಳಿಕ್ಕೆ ಆಗೋಲ್ಲ, ಬಿಡುದಂತಿ ಪಕ್ಕ ಯಾವಾಗ ಒಂದು ಬಿಡಲೇಬೇಕು. 30 ತಿಂಗಳ ನಂತರ ಬಿಡಬೇಕು, ಹಾಗೆ ಇನ್ನೊಂದ್ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡಬಹುದು, ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ನೀವು ಹೈಕಮಾಂಡ್ ನಮಗ್ ಕೇಳಿದ್ರೆ ನಮಗಾಗೋಲ್ಲ. ಈಗ ನಮ್ದು ಎಷ್ಟಿದೆ ಅಂದ್ರೆ ನಾವು ಹೇಳೋ ಉದ್ದೇಶ ಯಾವಾಗ ಒಂದು ಬಿಡ್ಲೇಬೇಕು. ಇನ್ನು 10 ಸಾರಿ ಯಾರ ಮುಖ್ಯಮಂತ್ರಿ ಬಿಡ್ಲೇಬೇಕಲ್ಲ, ಅದನ್ನ ಬಿಡ್ಲೇಬೇಕಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡ್ ಗೊತ್ತು, ವರಿಷ್ಠ ಗೊತ್ತು ಅಷ್ಟೇ. ನಾನು ಹೇಳುವಂತ ಉದ್ದೇಶ ಅಷ್ಟೇ. ಕುಡಿದೀವಿ, ಕೊಡ್ತಾನೆ ಹೇಳಿದ್ಲ, ಮುಂಚೆನೂ ಕೊಡ್ತಾ ಇದೀವಿ, ಇವತ್ತು ಕೊಡ್ತೀವಿ, ನಾಳೆ ಇದ್ದೆ ಕೂಡ ಕೊಡ್ತೀವಿ, ಅದಕ್ಕೇನು ಪ್ರಶ್ನೆ ಇಲ್ಲ, ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ದಲಿತ ಸಿಎಂ ಏನಾದ್ರು ಚರ್ಚೆ ಇದೆ? ಇಲ್ಲ ಹೇಳಿದೆ ಅಲ್ಲ, ಅದು ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತಿಲ್ಲದ, ನೋಡೋಣ. ನಾನು ಕೂಡ ಇದ್ದೇನೆ ಹೇಳಿದ, ನಾವು ಹೇಳಿದ್ವಿ ಬೆಳಗಾವದಲ್ಲಿ, ನಾನು ಹೇಳಿದ್ದೀನಿ, ಅವ್ರಿಗೂ ಸೀನಿಯರ್ ಅಂತ ಹೇಳಿದ್ವಿ. ಸೊ ಈಗ ಮುಗಿದಿದೆ, ಮತ್ತೆ ಯಾಕೆ ಈಗ ಸಿಎಂ ಮುಗಿದು ಹೋಗಿದೆ, ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್. ಕ್ಲೋಸ್ ಆಗಿದೆ, ನಿನ್ನೆ ಕ್ಲೋಸ್ ಮಾಡೋಣ, ಮತ್ತೆ ಪದೇ